ಒಬ್ಬ ರಾವಣನನ್ನು ಕೇಳಿದ, ನೀನು ಅನೇಕ ರೂಪಗಳನ್ನು ಧರಿಸಿ ಸೀತೆಯ ಸಮ್ಮುಖಕ್ಕೆ ಹೋಗುತ್ತಿದ್ದೀಯೆ, ರಾಮನ ರೂಪು ಧರಿಸಿ ಏಕೆ ನೀನು ಹೋಗಬಾರದು? ಅದಕ್ಕೆ ರಾವಣ ಹೇಳಿದ, ರಾಮನ ರೂಪವನ್ನು ನನ್ನ ಹೃದಯದಲ್ಲಿ ಒಮ್ಮೆ ನೋಡಿದ್ದೇ ಆದರೆ ಆಗ ಕಣ್ಣಿಗೆ ರಂಭೆ, ತಿಲೋತ್ತಮೆ ಇವರೆಲ್ಲ ಸ್ಮಶಾನದ ಬೂದಿಯೋಪಾದಿಯಲ್ಲಿ ತೋರಿಬಿಡುತ್ತಾರೆ. ಬ್ರಹ್ಮಪದವೂ ತುಚ್ಛವಾಗಿ ತೋರಿಬರುತ್ತದೆ. ಹಾಗಿರುವಲ್ಲಿ ಪರಸ್ತ್ರೀಯ ಯೋಚನೆ ಹೇಗೆ ಹೃದಯದಲ್ಲಿ ಉದಯವಾದೀತು? ಎಲ್ಲರೂ ಉದ್ದಿನಬೇಳೆ ಗಿರಾಕಿಗಳೇ. ಜೀವಿ ಶುದ್ಧವಾಗದ ಹೊರತು ಭಗವಂತನಲ್ಲಿ ಶ್ರದ್ಧೆ ಭಕ್ತಿ ಉಂಟಾಗದು, ಮನಸ್ಸು ಏಕಾಗ್ರವಾಗದು, ಸಿಕ್ಕಿದ ಕಡೆಗೆ ಹರಿದು ಹೋಗುತ್ತಿರುತ್ತದೆ. ಮನಮೋಹನನಿಗೆ, ನೀನು ಕೋಪವನ್ನಾದರೂ ಮಾಡಿಕೋ ಅಥವಾ ಇನ್ನೇನಾದರೂ ಮಾಡಿಕೋ, ನಾನು ಮಾತ್ರ ರಾಖಾಲನಿಗೆ ನೀನು ಯಾರ ಕೈಕೆಳಗೋ ದಾಸತ್ವ ಮಾಡುತ್ತಿದ್ದೀಯೇ, ಉದ್ಯೋಗಕ್ಕೆ ಸೇರಿದ್ದೀಯೇ ಎಂಬ ಸುದ್ದಿಯನ್ನು ಕೇಳುವುದಕ್ಕಿಂತ ನೀನು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಗಂಗೆಗೆ ಬಿದ್ದು ಸತ್ತು ಹೋಗಿಬಿಟ್ಟೆ ಎಂಬ ಸುದ್ದಿಯನ್ನು ಕೇಳಲು ಬಯಸುತ್ತೇನೆ ಅಂತ ಹೇಳಿಬಿಟ್ಟೆ. ನೇಪಾಳದ ಒಬ್ಬ ಹುಡುಗಿ ಇಲ್ಲಿಗೆ ಬಂದಿದ್ದಳು. ಏಸರಾಜ್ ಎಂಬ ವಾದ್ಯವನ್ನು ಬಾಜಿಸುತ್ತಾ ಹರಿಯ ಸಂಬಂಧವಾಗಿ ಹಾಡಿದಳು. ಹಾಡು ಕೇಳುತ್ತಿದ್ದವರಲ್ಲಿ ಒಬ್ಬ ಕೇಳಿದ, ನಿನಗೆ ವಿವಾಹ ಆಗಿದೆಯೇ ಅಂತ. ಆಕೆ, ನಾನು ಕೇವಲ ಭಗವಂತನ ದಾಸಿ ಮಾತ್ರ, ಮತ್ತೆ ಬೇರೆ ಯಾರ ದಾಸಿ ಆಗುವುದಕ್ಕೆ ಹೋಗಲಿ ಅಂತ ಹೇಳಿದಳು. ಕಾಮಕಾಂಚನದ ಮಧ್ಯೆ ಇದ್ದರೆ ಭಗವಂತನನ್ನು ಪಡೆಯುವುದೆಂತು? ಅಲ್ಲಿ ಅನಾಸಕ್ತನಾಗಿರುವುದು ಬಹಳ ಕಷ್ಟ. ಮೊದಲನೆಯದಾಗಿ ಮನುಷ್ಯ ಹೆಂಡತಿಯ ದಾಸ, ಎರಡನೆಯದಾಗಿ ಹಣದ ದಾಸ, ಮೂರನೆಯದಾಗಿ ಧಣಿಯ ದಾಸ. ಇವರೆಲ್ಲರ ಸೇವೆ ಮಾಡಬೇಕಾಗಿದೆ. ಒಬ್ಬ ಫಕೀರ ಒಂದು ಕಾಡಿನಲ್ಲಿ ಕುಟೀರ ಕಟ್ಟಿಕೊಂಡು ವಾಸವಾಗಿದ್ದ. ಆಗ ಅಕ್ಬರ್ ದಿಲ್ಲಿಯಲ್ಲಿ ಚಕ್ರವರ್ತಿಯಾಗಿದ್ದ. ಫಕೀರನನ್ನು ನೋಡಲು ಅನೇಕರು ಆತನ ಕುಟೀರಕ್ಕೆ ಬರುತ್ತಿದ್ದರು. ಅವರೆಲ್ಲರಿಗೂ ಅತಿಥಿ ಸತ್ಕಾರ ಮಾಡಲು ಆತನಿಗೆ ಬಹಳವಾಗಿ ಇಚ್ಛೆಯಾಯಿತು. ಹಣ ಕಾಸು ಇಲ್ಲದೆ ಅತಿಥಿ ಸತ್ಕಾರ ಮಾಡುವುದೆಂತು ಎಂಬ ಯೋಚನೆ ಬಂತು. ಸಾಧು ಸತ್ಪುರುಷರ ಸೇವೆಗಾಗಿ ಅಕ್ಬರನ ಹೃದಯದ ಬಾಗಿಲು ಯಾವಾಗಲೂ ತೆರೆದಿತ್ತು. ಅದಕ್ಕಾಗಿ ಫಕೀರ ಅಕ್ಬರನನ್ನು ನೋಡಲು ದಿಲ್ಲಿಗೆ ಹೋದ. ಆತ ಅರಮನೆಗೆ ಹೋದಾಗ ಅಕ್ಬರ್ ನಮಾಜು ಮಾಡುತ್ತಿದ್ದ. ಆದ್ದರಿಂದ ಆತ ಅಲ್ಲೇ ಒಂದು ಕಡೆ ಕುಳಿತ. ನೋಡುತ್ತಾನೇ ಅಕ್ಬರನು ತನ್ನ ನಮಾಜು ಮುಗಿದ ನಂತರ ಪ್ರಾರ್ಥನೆ ಮಾಡುತ್ತಿದ್ದಾನೆ, ಹೇ ಅಲ್ಲಾ, ನನಗೆ ಧನ ಕೊಡು, ದೌಲತ್ತು ಕೊಡು ಅಂತ. ಇದನ್ನೆಲ್ಲ ಕೇಳಿ ಫಕೀರ ನಮಾಜಿನ ಕೊಠಡಿಯಿಂದ ಎದ್ದು ಹೊರಡುವುದರಲ್ಲಿದ್ದಾನೆ. ಅಕ್ಬರ್ ಸಂಜ್ಞೆ ಮಾಡಿ ಆತನಿಗೆ ಕುಳಿತುಕೊಳ್ಳಲು ಹೇಳಿದ. ನಮಾಜು ಮುಗಿದ ನಂತರ ಅಕ್ಬರ್ ಆ ಫಕೀರನನ್ನು ಕೇಳಿದ, ಏತಕ್ಕೋ ಬಂದು ಕುಳಿತುಕೊಂಡಿರಿ, ಮತ್ತೆ ಎದ್ದು ಹೋಗಿಬಿಡುತ್ತಿದ್ದೀರಲ್ಲ, ಕಾರಣವೇನು ಎಂಬುದಾಗಿ. ಅದಕ್ಕೆ ಫಕೀರ ಹೇಳಿದ, ಅದರ ವಿಷಯ ಮಾತ್ರ ದಯವಿಟ್ಟು ನೀವು ಕೇಳಬೇಡಿ, ಈಗೋ ಹೊರಟೆ ಅಂತ. ತಿಳಿಸಲೇಬೇಕೆಂದು ಅಕ್ಬರ್ ಬಹುವಾಗಿ ಒತ್ತಾಯಪಡಿಸಲು ಆ ಫಕೀರ ಹೇಳಿದ, ಅನೇಕರು ನನ್ನ ಕುಟೀರಕ್ಕೆ ಬಂದು ಹೋಗುತ್ತಿದ್ದಾರೆ, ಅವರ ಸೇವೆಗಾಗಿ ಸ್ವಲ್ಪ ಧನ ಸಹಾಯಕ್ಕಾಗಿ ಬಂದೆ ಅಂತ. ಆಗ ಅಕ್ಬರ್ ಕೇಳಿದ, ಹಾಗಾದರೆ ಹೊರಟು ಹೋಗಿ ಬಿಡುತ್ತಿದ್ದೀರಲ್ಲ ಏಕೆ ಅಂತ. ಅದಕ್ಕೆ ಫಕೀರ ಹೇಳಿದ, ನೀವೂ ಕೂಡ ಭಗವಂತನನ್ನು ಧನ ದೌಲತ್ತಿಗಾಗಿ ಭಿಕ್ಷೆ ಬೇಡಿದುದನ್ನು ನೋಡಿದೆ. ಆಗ ಭಾವಿಸಿದೆ, ಭಿಕ್ಷುಕನ ಹತ್ತಿರ ಹೋಗಿ ಏಕೆ ಭಿಕ್ಷೆ ಬೇಡಬೇಕು? ಭಿಕ್ಷೆ ಬೇಡಬೇಕಾದರೆ ನೇರವಾಗಿ ಅಲ್ಲಾನಿಂದಲೇ ಭಿಕ್ಷೆ ಬೇಡೋದು ಮೇಲು ಅಂತ. ನರೇಂದ್ರ ಈಗ ಗಿರೀಶ ಘೋಷ ಈ ವಿಷಯಗಳ ಸಂಬಂಧವಾಗಿಯೇ ಆಲೋಚಿಸುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಹಾಗೆ ಮಾಡುತ್ತಿದ್ದರೆ ಅದು ಬಹಳ ಒಳ್ಳೆಯದೇ. ಆದರೆ ಆತ ಅಷ್ಟೊಂದು ಬೈಯುವುದು, ದುರ್ಭಾಷೆಯಾಡೋದು ಇದನ್ನೆಲ್ಲ ಏಕೆ ಮಾಡುತ್ತಾನೆ? ಅದನ್ನೆಲ್ಲ ಸಹಿಸೋ ಅವಸ್ಥೆ ಈಗ ನನಗೆ ಇಲ್ಲ. ಸಿಡಿಲು ಬಡಿದರೆ ಮನೆಯಲ್ಲಿರುವ ಭಾರಿ ಭಾರಿ ವಸ್ತುಗಳು ಅಷ್ಟೊಂದು ಅಲುಗಾಡವು, ಆದರೆ ಕಿಟಕಿ ಬಾಗಿಲುಗಳು ಕಬ ಕಬ ಅಂತ ಶಬ್ದ ಮಾಡುತ್ತವೆ. ಈಗ ಅಂಥ ಒರಟುತನವನ್ನು ಸಹಿಸುವ ಅವಸ್ಥೆ ನನಗಿಲ್ಲ. ಸತ್ವಗುಣಾವಸ್ಥೆಯಲ್ಲಿ ಗದ್ದಲ ಗಲಾಟೆಯನ್ನು ಸಹಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕಾಗಿಯೇ ಹೃದಯ ಇಲ್ಲಿಂದ ಹೊರಟು ಹೋದ. ಭಗವತಿ ಕಳುಹಿಸಿಬಿಟ್ಟಳು. ಕೊನೆಗೆ ಆತ ಬಾಲವನ್ನು ಬಹಳವಾಗಿ ಬಿಚ್ಚಿಬಿಟ್ಟಿದ್ದ.
ನನ್ನನ್ನು ಯದ್ವಾ ತದ್ವಾ ಬೈಯುತ್ತಿದ್ದ ಮತ್ತು ಒರಟೊರಟಾಗಿ ವರ್ತಿಸುತ್ತಿದ್ದ. ನರೇಂದ್ರನಿಗೆ ಗಿರೀಶ ಏನೋ ಹೇಳುತ್ತಿದ್ದಾನಲ್ಲ, ಅದಕ್ಕೆ ನಿನ್ನ ಒಪ್ಪಿಗೆ ಇರುವುದೇ? ನರೇಂದ್ರ. ಆತ ಹೇಳಿದ, ತಾವು ಅವತಾರ ಪುರುಷರು ಎಂಬ ದೃಢ ವಿಶ್ವಾಸ ತನಗೆ ಉಂಟಾಗಿಬಿಟ್ಟಿದೆ ಅಂತ. ಅದಕ್ಕೆ ನಾನು ಯಾವ ಉತ್ತರವನ್ನೂ ಕೊಡಲಿಲ್ಲ. ಶ್ರೀರಾಮಕೃಷ್ಣರು. ಆದರೆ ಆತನ ವಿಶ್ವಾಸ ಬಹಳ ವಿಶೇಷವಾದ್ದು. ಅದು ಎದ್ದು ಕಾಣುತ್ತಿಲ್ಲವೇನು? ಭಕ್ತರೆಲ್ಲ ಪರಮಹಂಸರ ಮಾತುಗಳನ್ನು ಏಕಾಗ್ರ ಮನಸ್ಸಿನಿಂದ ಕೇಳುತ್ತಿದ್ದಾರೆ. ಅವರು ಇನ್ನೂ ಮಂದಲಿಗೆಯ ಮೇಲೆಯೇ ಕುಳಿತಿದ್ದಾರೆ. ಅವರ ಪಕ್ಕದಲ್ಲಿ ಮಾಸ್ಟರ್, ಮುಂಭಾಗದಲ್ಲಿ ನರೇಂದ್ರ, ಸುತ್ತಲೂ ಭಕ್ತರು ಕುಳಿತುಕೊಂಡಿದ್ದಾರೆ. ಪರಮಹಂಸರು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಿದ್ದ ನಂತರ ಪ್ರೀತಿಯಿಂದ ನರೇಂದ್ರನಿಗೆ ಹೇಳಿದರು, ನೋಡಪ್ಪ, ಕಾಮಕಾಂಚನ ತ್ಯಜಿಸದೇ ಇದ್ದರೆ ಆತನನ್ನು ಪಡೆಯಲು ಸಾಧ್ಯವಿಲ್ಲ. ಹೀಗೆಂದು ಹೇಳುತ್ತಿದ್ದ ಹಾಗೆಯೇ ಭಾವಾವಿಷ್ಟರಾದರು. ನರೇಂದ್ರನ ಕಡೆ ತಮ್ಮ ಕರುಣಾಮಯ ದೃಷ್ಟಿಯನ್ನು ಬೀರುತ್ತಾ ಭಾವೋನ್ಮತ್ತರಾಗಿ ಹಾಡಲಾರಂಭಿಸಿದ್ದಾರೆ. ನುಡಿಯಲಮ್ಮೆವು ನಾವು ರಾಧಾ, ನುಡಿಯದಿರಲೂ ಆರೆವು, ನಾವು ನಿನ್ನನ್ನು ಕಳೆದುಕೊಳ್ಳುವೆವು ಎಂಬ ಭಯದೊಳಗಿರುವೆವು. ಹಿಂದೆ ಎನಿತೋ ಸಾರಿ ಕಂಟಕದಾಚೆ ದಾಟಿದ ಗುಟ್ಟನು, ಇಂದು ನಾವು ಬಲ್ಲೆವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು. ನರೇಂದ್ರ ತಮ್ಮವನಾಗದೆ ಬೇರೊಬ್ಬರವನಾಗಿ ಬಿಟ್ಟರೆ ಏನು ಮಾಡುವುದು ಎಂಬ ಭಯ ಪರಮಹಂಸರಿಗೆ ಇರುವಂತೆ ತೋರಿತು. ನರೇಂದ್ರ ಅಶ್ರುಪೂರ್ಣ ಲೋಚನನಾಗಿ ಪರಮಹಂಸರ ಕಡೆ ನೋಡುತ್ತಿದ್ದಾನೆ. ಒಬ್ಬ ಭಕ್ತ ಇಂದೇ ಹೊಸದಾಗಿ ಪರಮಹಂಸರನ್ನು ನೋಡಲು ಬಂದಿದ್ದಾನೆ. ಆತ ಪರಮಹಂಸರ ಕುಳಿತುಕೊಂಡು ಅವರ ಮಾತುಕತೆಗಳನ್ನೆಲ್ಲ ಕೇಳಿದ ಮತ್ತು ಅವರ ವರ್ತನೆಯನ್ನೂ ನೋಡಿದ. ಆತ ಪರಮಹಂಸರನ್ನು ಕೇಳಿದ, ಮಹಾಶಯರೇ, ಕಾಮಕಾಂಚನವನ್ನು ತ್ಯಾಗ ಮಾಡಲೇಬೇಕಾದರೆ ಗೃಹಸ್ಥರಿಗೆ ಬೇರೆ ಗತಿ ಅಂತ. ಶ್ರೀರಾಮಕೃಷ್ಣರು, ಬೇಕಾದರೆ ನೀನು ಅವನ್ನು ಭೋಗಿಸು. ಇದು ನಮ್ಮಿಬ್ಬರ ಅಂತರಂಗದ ಮಾತು. ಮಹಿಮಚರಣ ಸುಮ್ಮನೆ ಕುಳಿತಿದ್ದಾನೆ. ಬಾಯಿಂದ ಒಂದು ಮಾತೂ ಇಲ್ಲ. ಶ್ರೀರಾಮಕೃಷ್ಣರು ಮಹಿಮಚರಣನಿಗೆ, ಮುಂದಕ್ಕೆ ಹೋಗು, ಇನ್ನೂ ಮುಂದಕ್ಕೆ ಹೋಗು, ಚಂದನದ ಕಾಡು ದೊರೆಯುತ್ತದೆ. ಅದಕ್ಕಿಂತಲೂ ಮುಂದಕ್ಕೆ ಹೋಗು, ಬೆಳ್ಳಿಯ ಗಣಿ ಸಿಕ್ಕುತ್ತದೆ. ಮತ್ತೂ ಮುಂದಕ್ಕೆ ಹೋಗು, ಚಿನ್ನದ ಗಣಿ ಸಿಕ್ಕುತ್ತದೆ. ಮತ್ತು ಅದಕ್ಕೂ ಮುಂದಕ್ಕೆ ಹೋಗು, ಪದ್ಮರಾಗ ಮತ್ತು ಮಾಣಿಕ್ಯದ ಗಣಿಗಳು ದೊರೆಯುತ್ತವೆ. ಮುಂದಕ್ಕೆ ಹೋಗು. ಮಹಿಮಚರಣ, ಮುಂದಕ್ಕೆ ಹೋಗೋದೇನೋ ಬೇಕು, ಆದರೆ ಸಂಸಾರದ ಲಗಾಮು ನಮ್ಮನ್ನು ಹಿಡಿದೆಳೆದು ನಿಲ್ಲಿಸುತ್ತದೆ. ಮುಂದಕ್ಕೆ ಹೋಗಲು ಬಿಟ್ಟುಕೊಡುತ್ತಿಲ್ಲ. ಇನ್ನು ಶ್ರೀರಾಮಕೃಷ್ಣರು ನಗುತ್ತಾ, ಏಕೆ ಬಿಟ್ಟುಕೊಡೋದು? ಲಗಾಮನ್ನು ಕತ್ತರಿಸಿ ಹಾಕಿಬಿಡು. ಭಗವಂತನ ಹೆಸರು ಹೇಳಿ, ಭಗವಂತನ ಹೆಸರೆಂಬ ಕತ್ತಿಯಿಂದ ಅದನ್ನು ಕತ್ತರಿಸಿ ಹಾಕು. ಕಾಳಿಯ ನಾಮ ಕಾಲನ ಪಾಶಗಳನ್ನು ಕತ್ತರಿಸಿ ಹಾಕುತ್ತದೆ. ಪಿತೃವಿಯೋಗವಾದ ಮೇಲೆ ನರೇಂದ್ರನು ಬಹಳವಾಗಿ ಸಂಸಾರದ ತಾಪತ್ರಯಕ್ಕೆ ಸಿಕ್ಕಿಕೊಂಡಿದ್ದಾನೆ. ಬಹಳವಾಗಿ ಕಷ್ಟಪಡುತ್ತಿದ್ದಾನೆ. ಪರಮಹಂಸರು ಆಗಾಗ ತಮ್ಮ ಕೃಪಾದೃಷ್ಟಿಯನ್ನು ಆತನ ಕಡೆ ಹಾಕುತ್ತಾ ಹೇಳಿದರು, ನೀನೇನು ಚಿಕಿತ್ಸಕನಾಗಿ ಬಿಟ್ಟಿದ್ದೀಯೇನು ಅಂತ. ಅನಂತರ ಒಂದು ಸಂಸ್ಕೃತ ಶ್ಲೋಕವನ್ನು ಎತ್ತಿ ಹೇಳಿದರು, ಶತಮಾರಿ ಭವೇದ್ವೈದ್ಯ ಸಹಸ್ರಮಾರಿ ಚಿಕಿತ್ಸಕಃ. ಎಲ್ಲರೂ ನಗುತ್ತಿದ್ದಾರೆ. ಇಷ್ಟು ಅಲ್ಪ ವಯಸ್ಸಿನಲ್ಲಿಯೇ ನರೇಂದ್ರನಿಗೆ ಈ ಸಂಸಾರದ ಅನೇಕ ಕಷ್ಟಗಳು ಮತ್ತು ಸುಖ ದುಃಖಗಳ ಅನುಭವ ಆಗಿಬಿಟ್ಟಿದೆ ಎಂಬುದನ್ನು ಪರಮಹಂಸರು ಬಹುಶಃ ಸೂಚಿಸುತ್ತಿರಬಹುದೇ. ನರೇಂದ್ರನೂ ಸ್ವಲ್ಪ ನಕ್ಕು ಸುಮ್ಮನಾದ. ಅಪರಾಹ್ನವಾಗಿದೆ. ನಬಾಯಿ ಚೈತನ್ಯ ಹಾಡುತ್ತಿದ್ದಾನೆ. ಭಕ್ತರೆಲ್ಲರೂ ಕುಳಿತು ಕೇಳುತ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಪರಮಹಂಸರು ತಮ್ಮ ಚಿಕ್ಕ ಮಂಚದಿಂದ ಎದ್ದು ಕೊಠಡಿಯಿಂದ ಹೊರಕ್ಕೆ ಹೋದರು. ಅವರ ಭಕ್ತರು ಮಾತ್ರ ಕುಳಿತೇ ಇದ್ದಾರೆ. ಹಾಡುವುದು ಮುಂದುವರಿಯುತ್ತಿದೆ. ಮಾಸ್ಟರ್ ಪರಮಹಂಸರನ್ನು ಹಿಂಬಾಲಿಸಿದ. ಪರಮಹಂಸರು ಸಿಮೆಂಟಿನ ಅಂಗಳದ ಮೂಲಕ ಕಾಳಿ ದೇವಾಲಯದ ಕಡೆ ಹೋಗುತ್ತಿದ್ದಾರೆ. ಮೊದಲು ಅವರು ರಾಧಾಕಾಂತ ದೇವಾಲಯಕ್ಕೆ ಹೋದರು. ಅಲ್ಲಿ ಅವರು ವಿಗ್ರಹಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದರು. ಅವರು ಪ್ರಣಾಮ ಮಾಡುತ್ತಿರುವುದನ್ನು ನೋಡಿ ಮಾಸ್ಟರನೂ ಪ್ರಣಾಮ ಮಾಡಿದ. ಪರಮಹಂಸರ
ಮುಂದುಗಡೆ ಒಂದು ತಟ್ಟೆಯಲ್ಲಿ ಕುಂಕುಮ ಇಟ್ಟಿತ್ತು. ಇಂದು ದೋಲೋತ್ಸವ. ಪರಮಹಂಸರು ಅದನ್ನು ಮರೆತಿರಲಿಲ್ಲ. ಅದಕ್ಕಾಗಿಯೇ ಅವರು ಕುಂಕುಮವನ್ನು ತೆಗೆದುಕೊಂಡು ಶ್ರೀ ರಾಧೇಶ್ಯಾಮನಿಗೆ ಅರ್ಪಿಸಿ ಮತ್ತೆ ಪ್ರಣಾಮ ಮಾಡಿದರು. ಈಗ ಕಾಳಿ ದೇವಾಲಯಕ್ಕೆ ಹೋಗುತ್ತಿದ್ದಾರೆ. ಅಲ್ಲಿಗೆ ಹಾಕಿರುವ 7 ಮೆಟ್ಟಲುಗಳನ್ನು ಹತ್ತಿ ಮುಖಮಂಟಪಕ್ಕೆ ಬಂದು ತಾಯಿಯ ದರ್ಶನ ಮಾಡಿದರು. ಬಳಿಕ ಗರ್ಭಗುಡಿಗೆ ಪ್ರವೇಶ ಮಾಡಿ ಭಗವತಿಗೆ ಕುಂಕುಮವನ್ನು ಅರ್ಪಿಸುತ್ತಾ ಪ್ರಣಾಮ ಮಾಡಿದರು. ಈಗ ದೇವಾಸುರರನ್ನು ಬಿಟ್ಟು ತಮ್ಮ ಕೊಠಡಿಗೆ ಹಿಂದಿರುಗುತ್ತಿದ್ದಾರೆ. ಕಾಳಿ ದೇವಾಲಯದ ಮುಖಮಂಟಪದಲ್ಲಿ ನಿಂತುಕೊಂಡು ಮಾಸ್ಟರನ್ನು ಕೇಳಿದರು, ಬಾಬುರಾಮನನ್ನು ಏಕೆ ಕರೆದುಕೊಂಡು ಬರಲಿಲ್ಲ ಅಂತ. ಪರಮಹಂಸರು ಅದೇ ಸಿಮೆಂಟು ಅಂಗಳದ ಮೂಲಕ ಹಿಂದಿರುಗುತ್ತಿದ್ದಾರೆ. ಮಾಸ್ಟರ್ ಮತ್ತು ಕುಂಕುಮದ ತಟ್ಟೆ ಹಿಡಿದುಕೊಂಡಿದ್ದ ಇನ್ನೊಬ್ಬ ಅವರನ್ನು ಹಿಂಬಾಲಿಸುತ್ತಿದ್ದಾರೆ. ಪರಮಹಂಸರು ತಮ್ಮ ಕೊಠಡಿಗೆ ಹಿಂದಿರುಗಿದ ನಂತರ ಒಂದೆರಡು ಪಟಗಳನ್ನು ಬಿಟ್ಟು ತಮ್ಮ ಫೋಟೋ ಮತ್ತು ಕ್ರಿಸ್ತನ ಪಟ ಉಳಿದವುಗಳಿಗೆಲ್ಲ ಕುಂಕುಮ ಹಚ್ಚಿದರು. ಈಗ ವರಾಂಡಕ್ಕೆ ಬಂದಿದ್ದಾರೆ. ನರೇಂದ್ರ ವರಾಂಡದಲ್ಲಿ ಕುಳಿತು ಯಾರೋ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾನೆ. ಪರಮಹಂಸರು ನರೇಂದ್ರನ ಶರೀರದ ಮೇಲೆ ಕುಂಕುಮವನ್ನು ಎರಚಿದ ಮೇಲೆ ಹಿಂದಿರುಗಿ ಕೊಠಡಿಗೆ ಬಂದರು. ಮಾಸ್ಟರ್ ಅವರನ್ನು ಹಿಂಬಾಲಿಸಿದ. ಆತನಿಗೂ ಕುಂಕುಮ ಪ್ರಸಾದ ದೊರೆಯಿತು. ಬಳಿಕ ಎಲ್ಲ ಭಕ್ತರ ಶರೀರಗಳ ಮೇಲೂ ಕುಂಕುಮವನ್ನು ಎರಚಿದರು. ಎಲ್ಲರೂ ಪರಮಹಂಸರಿಗೆ ಪ್ರಣಾಮ ಮಾಡಲಾರಂಭಿಸಿದ್ದಾರೆ. ಇಳಿ ಹೊತ್ತಾಯಿತು. ಭಕ್ತರು ಅಲ್ಲಿ ಇಲ್ಲಿ ಸುತ್ತಾಡುತ್ತಿದ್ದಾರೆ. ಪರಮಹಂಸರು ಮಾಸ್ಟರೊಡನೆ ಪಿಸುಗುಟ್ಟುತ್ತಾ ಮಾತನಾಡುತ್ತಿದ್ದಾರೆ. ಆಗ ಅವರ ಹತ್ತಿರ ಬೇರೆ ಯಾರೂ ಇಲ್ಲ. ಯುವ ಭಕ್ತರ ಸಂಬಂಧವಾಗಿ ಮಾತನಾಡುತ್ತಾ ಅವರು ಮಾಸ್ಟರನ್ನು ಕೇಳುತ್ತಿದ್ದಾರೆ. ನೋಡು, ಎಲ್ಲರೂ ಹೇಳುತ್ತಿದ್ದಾರೆ ತಮಗೆ ಒಳ್ಳೆಯ ಧ್ಯಾನ ಆಗುತ್ತಿದೆ ಅಂತ. ಆದರೆ ಪಲ್ಟುವಿಗೆ ಆಗುತ್ತಿಲ್ಲವಲ್ಲ, ಕಾರಣವೇನು? ನರೇಂದ್ರನ ಸಂಬಂಧವಾಗಿ ನಿನ್ನ ಅಭಿಪ್ರಾಯವೇನು? ಆತ ಸರಳ ಸ್ವಭಾವಿ. ಈಗ ಆತನ ಮೇಲೆ ಸಂಸಾರದ ಹೊರೆ ಬಿದ್ದಿದೆ. ಆದ್ದರಿಂದ ಆತನ ಅಧ್ಯಾತ್ಮ ಜೀವನದ ಉನ್ನತಿಗೆ ಒಂದು ಸ್ವಲ್ಪ ತಡೆ ಬಂದಿದೆ. ಆದರೆ ಅದು ಹೆಚ್ಚು ದಿವಸ ನಿಲ್ಲದು ಅಂತ. ನರೇಂದ್ರ ವರಾಂಡದಲ್ಲಿ ಕುಳಿತು ಒಬ್ಬ ವೇದಾಂತಿಯೊಡನೆ ವಿಚಾರದಲ್ಲಿ ತೊಡಗಿದ್ದಾನೆ. ಪರಮಹಂಸರು ಆಗಾಗ ಎದ್ದು ಬಂದು ಅವರನ್ನು ನೋಡಿ ಹೋಗುತ್ತಿದ್ದಾರೆ. ಕ್ರಮೇಣ ಎಲ್ಲ ಭಕ್ತರು ಕೊಠಡಿಗೆ ಬಂದು ಕುಳಿತುಕೊಂಡರು. ಮಹಿಮಚರಣ ಸ್ತೋತ್ರ ಪಾಠ ಮಾಡಲಾರಂಭಿಸಿದ. ಆತ ಮಹಾನಿರ್ವಾಣ ತಂತ್ರದಿಂದ ಒಂದು ಶ್ಲೋಕವನ್ನು ಪಠಿಸಿದ. ಹೃದಯ ಕಮಲ ಮಧ್ಯೆ ನಿರ್ವಿಶೇಷಂ ನಿರೀಹಂ ಹರಿಹರ ವಿಧಿವೇದ್ಯಂ ಯೋಗಿಭಿರ್ಧ್ಯಾನಗಮ್ಯಂ ಜನನ ಮರಣ ಭೀತಿಶ್ರಂ ಸಚ್ಚಿತ್ಸ್ವರೂಪಂ ಸಕಲ ಭುವನ ಬೀಜಂ ಬ್ರಹ್ಮಚೈತನ್ಯಮೀಡೇ. ಮಹಿಮಚರಣ ಇನ್ನೂ ಒಂದೆರಡು ಶ್ಲೋಕಗಳನ್ನು ಪಠಿಸಿದ ನಂತರ ಶ್ರೀ ಶಂಕರಾಚಾರ್ಯ ವಿರಚಿತ ಶಿವನಾಮಾವಲ್ಯಷ್ಟಕವನ್ನು ಪಠಿಸಿದ. ಅದರಲ್ಲಿ ಶ್ರೀ ಶಂಕರಾಚಾರ್ಯರು ಈ ಸಂಸಾರವನ್ನು ಒಂದು ಆಳವಾದ ಬಾವಿಗೂ ಗಹನವಾದ ಕಾಡಿಗೂ ಹೋಲಿಸಿದ್ದಾರೆ. ಮಹಿಮಚರಣ ಪರಮಹಂಸರ ಒಬ್ಬ ಗೃಹಸ್ಥ ಭಕ್ತ. ಶಿವಮಾಲ್ಯ ಅಷ್ಟಕಂ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಭೂತೇಶ ಭೀತ ಭಯಸೂದನ ಮಾಮನಾಥಂ ಸಂಸಾರ ದುಃಖ ಗಹನಾಜ್ಜಗದೀಶ ರಕ್ಷಾ. ಹೇ ಪಾರ್ವತೀ ಹೃದಯವಲ್ಲಭ ಚಂದ್ರಮೌಲೆ ಭೂತಾಧಿಪ ಪ್ರಮಥನಾಥ ಗಿರೀಶಜಾಪ. ಹೇ ವಾಮದೇವ ಭದ್ರರುದ್ರ ಪಿನಾಕಪಾಣೆ ಸಂಸಾರ ದುಃಖ ಗಹನಾಜ್ಜಗದೀಶ ರಕ್ಷಾ. ಹೇ ನೀಲಕಂಠ ವೃಷಭಧ್ವಜ ಪಂಚವಕ್ತ್ರ ಲೋಕೇಶ ಶೇಷವಲಯ ಪ್ರಮಥೇಶ ಕರ್ಮ. ಹೇ ಧೂರ್ಜಟೀ ಪಶುಪತೆ ಗಿರಿಜಾಪತೆ ಮಾಂ ಸಂಸಾರ ದುಃಖ ಗಹನಾನ್ ಜಗದೀಶ ರಕ್ಷಾ. ಶ್ರೀರಾಮ ಕೃಷ್ಣ ಮಂಗಲಕಾರಿ. ಶ್ರೀರಾಮ ಕೃಷ್ಣ ಮಂಗಲಕಾರಿ. ಶ್ರೀರಾಮ ಕೃಷ್ಣ ಮಂಗಲಕಾರಿ. ಶ್ರೀರಾಮ ಕೃಷ್ಣ ಮಂಗಲಕಾರಿ.
भवदुःखहारी